ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ. ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ್. ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ಧಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ 2 ಹಾಗೂ 3ನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ OEC ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ಇಡಲಾಗಿದೆ. 22,000 ವಚನಗಳ ಮೂಲ ಆಕಾರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ. ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ. ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ. ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ವೀರೇಂದ್ರ ಕೌಜಲಗಿ, ವ್ಯವಸ್ಥಾಪಕ ನಿರ್ದೇಶಕರು, ಫಾಸ್ಟ್ನರ್ಸ್ ಅಂಡ್ ಅಲೈಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ಗೋಕುಲ ರಸ್ತೆ, ಹುಬ್ಬಳ್ಳಿ. ಚಂದ್ರಕಾಂತದ ಶಿಲೆಯಲ್ಲಿ ಬಿಂದು ಅಡಗಿಪ್ಪಂತೆ. ಸರಳತೆಯೇ ಭಕ್ತಿ ಹಾಗೂ ಜ್ಞಾನದ ಹೆಬ್ಬಾಗಿಲು, ಮುಕ್ತಿಯ ಮಡಿಲು. ಮೆರೆಮಿಂಡ ದೇವನ ಈ ನುಡಿ ನಂಬಿ ಅಣ್ಣನ ಕಣ್ತರಿಸಿದವು. ಐಶ್ವರ್ಯ ಇದ್ದರೂ ಆ ವೇಷ ಕಳಚಿ ಮೋಕ್ಷ ಮಾರ್ಗ ತೋರುವ ವಚನ ಕೀರ್ತಿ ಸಾರುವ ವಚನಾಮೃತ ಸರಣಿಯ ಮತ್ತೊಂದು ಸಂಚಿಕೆಗೆ ಸ್ವಾಗತ, ಸುಸ್ವಾಗತ. ದೇಹ ಭಾವವಳಿದಲ್ಲದೆ ಜೀವ ಭಾವವಳಿಯದು, ಜೀವ ಭಾವವಳಿದಲ್ಲದೆ ಭಕ್ತಿ ಭಾವವಳವಡದು, ಭಕ್ತಿ ಭಾವವಳವಡದು. ಅರಿವು ತಲೆದೋರಿದಲ್ಲದೆ, ಅರಿವು ತಲೆದೋರಿದಲ್ಲದೆ ಕುರುಹು ನಷ್ಟವಾಗದು, ಕುರುಹು ನಷ್ಟವಾದಲ್ಲದೆ ಮಾಯೆ ಹಿಂಗದು. ದೇಹ ಭಾವವಳಿದಲ್ಲ. ಡಾಕ್ಟರ್ ರುದ್ರಪ್ಪ ಚಿಲುಮಿ ಅವರು ನಿಜ ಶರಣರು. ಸಾತ್ವಿಕ ಸರಳ ಜೀವನ ಅವರ ಹೆಗ್ಗಳಿಕೆ. ಹಳೆಗನ್ನಡ ಹಾಗೂ ನಡುಗನ್ನಡ ಸಾಹಿತ್ಯದ ಶ್ರೀಮಂತ ಬೋಧನಾ ಕೌಶಲ್ಯ ಹಾಗೂ ಅನುಭವ ಅವರಿಗಿದೆ. ಪಂಪ, ಕುಮಾರವ್ಯಾಸ, ಬಸವಣ್ಣ, ಕನಕದಾಸ ಮುಂತಾದವರ ಕುರಿತು ಅವರು ಆಳವಾದ ಅಧ್ಯಯನ ಮಾಡಿದ್ದಾರೆ. 12ನೇ ಶತಮಾನದ ಅಂದಿನ ಕ್ರಾಂತಿ ಹೇಗೆ ಮನುಜ ಮತದ ಬಗೆಗಿನ ಭ್ರಾಂತಿಯನ್ನು ತೊಡೆದು ಹಾಕುತ್ತದೆ, ಅವರ ಮಾತುಗಳಲ್ಲೇ ಕೇಳೋಣ ಬನ್ನಿ. ಆತ್ಮೀಯ ಕೇಳುಗರೆ, ನಮ್ಮ ಜೊತೆಗೆ ಡಾಕ್ಟರ್ RV ಚೆಲುಮಿ ಅವರಿದ್ದಾರೆ. ಡಾಕ್ಟರ್ ರುದ್ರಪ್ಪ ಚೆಲುಮಿ ಅವರು ಸುಮಾರು 200ಕ್ಕೂ ಹೆಚ್ಚು ಪುಸ್ತಕಗಳನ್ನ ಪ್ರಕಟ ಮಾಡಿದಂಥವರು, ಮತ್ತೆ ಒಳ್ಳೆಯ ಆಡಳಿತಗಾರರಾಗಿ, ಪ್ರಾಂಶುಪಾಲರಾಗಿ ಕೆಲಸ ಮಾಡಿ ಆರೋಗ್ಯರಿಯ ಪದವಿ ಕಾಲೇಜಿಂದ ನಿವೃತ್ತಿ ಪಡೆದು 14 ವರ್ಷಗಳು ಆಗ್ತಾ ಬಂತು. ಅಂತಹ ಒಂದು ಹಿರಿಯ 74 ವರ್ಷದ ಸಜ್ಜನ ಕನ್ನಡ ಭಾಷಾ ಪ್ರೇಮಿ ಡಾಕ್ಟರ್ ರುದ್ರಣ್ಣ ಚೆಲುಮಿ ಅವರು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ರುದ್ರಣ್ಣ ಅವರೇ. ನಮಸ್ಕಾರ ಸರ್. ನಿಮಗೆ ಸ್ವಾಗತ. ಒಬ್ಬ ಹಿರಿಯರನ್ನ ಸ್ವಾಗತ ಮಾಡ್ಲಿಕ್ಕೆ ನಮಗೂ ಬಹಳ ಸಂತೋಷ ಅನಿಸುತ್ತೆ. ತಾವು ಸಾಹಿತಿಗಳು, ವಾಗ್ಮಿಗಳು, ವಿದ್ವಾಂಸರು ಮತ್ತು ಶಿಸ್ತು ಸಂಯಮಶೀಲತೆಯನ್ನು
ಬೆಳೆಸ್ಕೊಂಡಂಥವ್ರು, ಬಸವಣ್ಣವ್ರ ಕುರಿತಂತೆ ಬಸವಾದಿ ಪ್ರಮಥರ ಮೇಲೆ ಬಹಳ ಒಂದು ಅಪರಿಮಿತ ಭಕ್ತಿಯನ್ನ ಇಟ್ಕೊಂಡಂಥವ್ರು, ಸಾಕಷ್ಟು ಜೀವನದಲ್ಲಿ ಸವಾಲುಗಳನ್ನ ಎದುರಿಸಿ ಮುಂದೆ ಬಂದಂಥವ್ರು. ಮತ್ತೆ ಡಾಕ್ಟರ್ R.C. ಹಿರೇಮಠ ಅವರ ಶಿಷ್ಯರು, ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಮುರುಘಾ ಮಠದಲ್ಲಿ ತಾವು ಸಾಲಿ ಕಲ್ತಂತವ್ರು, ಮಹಾಂತಪ್ಪಗಳು ಅವರ ಆಶೀರ್ವಾದ ತಮಗೆ ಸಿಕ್ಕದ. ಇನ್ನೂ ಮುಖ್ಯವಾಗಿ ಅಂದ್ರೆ ಪ್ರೊಫೆಸರ್ ಬಗಿ ಯಲ್ಲಟ್ಟಿ ಅವರ ಸಮಗ್ರ ಸಾಹಿತ್ಯದ ಕುರಿತಂತೆ ತಾವು ಪ್ರಬಂಧವನ್ನು ಮಂಡಿಸಿರಿ, ಡಾಕ್ಟರೇಟ್ ಪದವಿ ಪಡೆದಿರಿ. 12ನೇ ಶತಮಾನದ ಶರಣರ ಜೀವನದ ಏನಿದೆಯಲ್ಲ, ಅದು ಒಂದು ಉದಾತ್ತವಾದ ಜೀವನ ಪರಂಪರೆ, ಅದು ತಮಗೆ ಮಾರ್ಗದರ್ಶಿಯಾಗಿದೆ. ತಮ್ಮ ಬದುಕು ನೋಡ್ತಾ ಇದ್ರೆ ನಮಗೂ ಒಂದು ಯಶೋಗಾಥೆ ನಮಗೆ ಕಣ್ಣೆದ್ರು ಬರ್ತದೆ. ಡಾಕ್ಟರ್ R.V. ಚಿಲ್ಮಿ ಅವರು ಚಿಲ್ಮೆ ಹಚ್ಚುವಂತವ್ರು, ದೀಪ ಹಚ್ಚುವಂತವ್ರು ಅಂತ ಹೇಳಿ ಕನ್ನಡ ಸಾಹಿತ್ಯದ ಒಂದು ಶ್ರೀಮಂತವಾದ ಇತಿಹಾಸ ನೋಡ್ತಾ ಇದ್ರೆ ಆ ಬಸವಾದಿ ಪ್ರಮಥರ ಒಂದು ಕಾಲ ಏನಿದೆಯಲ್ಲ 12ನೇ ಶತಮಾನ ಬಹಳ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದ ನೆನಪನ್ನ ತರ್ತದ. ಸಾವಿರಾರು ವಚನಗಳು ಇದ್ರೂ ಕೂಡ ನಮಗೆ ಸಿಕ್ಕಿರೋ ವಚನಗಳೊಳಗ ಒಂದು ಜೀವನದ ಒಂದು ಸಾರವೇ ಅಡಗಿದೆ ಅಂತ ಅನ್ಸುತ್ತೆ. ಅಂತಹ ಒಂದು ಈ ಬಸವಾದಿ ಪ್ರಮಥರು ಕನ್ನಡ ನಾಡಿನ ಒಂದು ಈ ಚರಿತ್ರೆಯೊಳಗ ಕನ್ನಡ ಭಾಷೆಗೆ ನೀಡಿದಂತ ಕೊಡುಗೆ ಏನು, ಅವ್ರು ಮಾಡಿದಂತಹ ಚರಿತ್ರಾರ್ಹ ಸಾಧನೆ ಏನು, ತಾವೇನ್ ಕಂಡಿದ್ದೀರಿ? ವಚನ ಸಾಹಿತ್ಯ ಇಡೀ ವಿಶ್ವವನ್ನೇ ಕಣ್ಣು ಕುಕ್ಕಿಸುವ ರೀತಿಯಲ್ಲಿ ಬೆಳೆದು ನಿಂತಿದೆ. ಆದರೆ ಇದು ವಚನ ಸಾಹಿತ್ಯದ ಒಲವು, ನಿಲುಮೆ ಇತ್ಯಾದಿಗಳನ್ನು ನಾವು ನೋಡ್ತಾ ಹೊರಟಾಗ 12ನೇ ಶತಮಾನದ ಕಾಲಘಟ್ಟದಲ್ಲಿ ಪೂರ್ವದ ಹಳಗನ್ನಡದ ಬಳಕೆ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು. ಚಂಪುವಿನ ಆರ್ಭಟದಲ್ಲಿ ವಚನ ಸಾಹಿತ್ಯ ಬಂದದ್ದರಿಂದ ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ಒಂದು ಕೆಲಸ ಕಾರ್ಯವನ್ನು ಅಂದಿನ ವಚನಕಾರರು ಮಾಡಿದ್ರು ಅಂತ ನಾನಂತೂ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಆ ಬಸವಣ್ಣನವರಿಗಿಂತಲೂ ಪೂರ್ವದಲ್ಲಿ ವಚನಕಾರರು ಇದ್ರು. ಜೇಡರ ದಾಸಿಮಯ್ಯ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುಣ್ಣಿಗಳನ್ನು ಏನೆಂಬೆ ಕಾಣ ರಾಮನಾಥ ಅಂತೇಳಿ ಇವ್ರಿಗಿಂತಲೂ ಪೂರ್ವದಲ್ಲಿ ಒಂದು 20-30 ವರ್ಷಗಳ ಪೂರ್ವದಲ್ಲಿನೇ ಆದ್ಯ ವಚನಕಾರರು ಒಂದು 4-5 ಜನ ಬರ್ತಾರೆ ಸರ್. ಜೇಡ್ರ ದಾಸಿಮಯ್ಯ, ಕೆಂಭಾವಿ ಭೋಗಣ್ಣ, ಕುಂಬಾರ ಗುಂಡಯ್ಯ, ಮಾದರ ಚೆನ್ನಯ್ಯ, ಇವರೆಲ್ಲ ಅಂದ್ರೆ ಬಸವಣ್ಣವರಿಗೆ ಆಗಲಿ ಅಥವಾ ಬಸವಣ್ಣವರ ನಂತರದಲ್ಲಿ ಬರ್ತಕ್ಕಂಥ ವಚನಕಾರರಿಗೆ ಇವರೇ ದಾರಿದೀಪ ಆದರು ಸರ್. ಯಾಕಂದ್ರೆ ಆದ್ಯರ ವಚನಗಳು ಪರುಷ ಕಂಡಯ್ಯ ಅಂತ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಅಂದ್ರೆ ಅವರೇ ನಮಗೆ ಮಾರ್ಗದರ್ಶಕರು. ಒಂದು ಕನ್ನಡ ಕಲಿಸಿದ ಸಾಹಿತ್ಯ, ಅನುಭವ ಸಾಹಿತ್ಯ, ಜನಸಾಮಾನ್ಯರ ಸಾಹಿತ್ಯ, ಶರಣರ ಆತ್ಮ ಮಥನದಿಂದ ಹೊರಹೊಮ್ಮಿದಂತ ಒಂದು ವಚನ ಸಾಹಿತ್ಯ ಇದು. ಅಂದ್ರೆ ಸಾಮಾಜಿಕ ಒಂದು ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ರು. ಯಾವಾಗಲೂ ಕೂಡ ಮಹಿಳೆಯರಿಗೆ ಸಮಾನತೆ ಅನ್ನೋದೇ ಇರ್ಲಿಲ್ಲ ಅವಾಗ. ಅಂತ ಒಂದು ಕಾಲದೊಳಗ ಅದು ಒಂದು ಕ್ರಾಂತಿಯನ್ನು ಮಾಡೋದು ನಿಜವಾಗಿ ಕೂಡ ತಾವು ಹೇಳಿದ ಮಾತುಗಳು ಬಹಳ ಗಮನಾರ್ಹವಾಗಿರುವಂತದ್ದು. ನಮ್ಮ ಜೊತೆಗೆ ನೀವು ಬಹಳ ಹೃತ್ಪೂರ್ವಕವಾಗಿ ಪ್ರೀತಿಯಿಂದ ಮಾತಾಡಿದಿರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಆದ್ಯರ ವಚನ ಆದ್ಯರಿಗಾಯಿತು, ವೇದ್ಯರಿಗಲ್ಲದೆ ಸಾಧ್ಯವಾಗದು. ನಿಮ್ಮ ಅನುಭವದಿಂದ ಎನ್ನಭವಂ ನಾಸ್ತಿಯಾಯಿತು. ಎನಗೆ ನಾನೇ ಹಾಗೆ ನೋಡಯ್ಯ, ಎನಗೆ ನಾನೇ ಕೆಳೆ ನೋಡಯ್ಯ. ನಿಮ್ಮ ಸದ್ಭಕ್ತರೊಡನೆ ವಿರೋಧ ಮಾಡಿದೊಡೆ ಎನ್ನ ಕೊಲುವುದಾಗಿ, ನಿಮ್ಮ ಸದ್ಭಕ್ತರೊಡನೆ ವಿರೋಧ ಮಾಡಿದೊಡೆ ಎನ್ನ ಕೊಲುವುದಾಗಿ. ನಿಮ್ಮ ಪುರಾತನರಿಗಂಜಿ ಬೆಸಗೊಂಡಡೆ ಎನ್ನ ಕಾವುದಾಗಿ. ಅನ್ಯ ಹಗೆಯಲ್ಲಿ ಕೆಳೆಯಲ್ಲಿ ಬಾಗಿದ ತಲೆಯ ಮುಗಿದ ಕೈಯಾಗಿಸು ಕೂಡಲ ಸಂಗಮದೇವ, ಎನಗೆ ನಾನೇ ಹಾಗೆ ನೋಡಯ್ಯ. ಎನಗೆ ಭೋಗ ಭಾಗ್ಯ ಬೇಡ, ಎನಗೆ ಜಪವು ತಪವು ಬೇಡ, ಎನಗೆ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲಿ. ಎನಗೆ ಭೋಗ ಭಾಗ್ಯ ಬೇಡ. ಬಿಜ್ಜಳ ಅರಸನ ಮಹಾಮಂತ್ರಿಯಾಗಿದ್ದರೂ ನಿಗರ್ವಿಯಾದ ಬಸವಣ್ಣ. ಅಧಿಕಾರ, ಐಶ್ವರ್ಯ, ಸ್ಥಾನಮಾನಗಳು ನಾ ಮುಂದು ನೀ ಮುಂದು ಎಂದು ಮುಗಿಬಿದ್ದರೂ ವಿಚಲಿತನಾಗಲಿಲ್ಲ ಅಣ್ಣ ಬಸವಣ್ಣ. ಅಣ್ಣ ಬಸವಣ್ಣ ಬಾಗಿದ ತಲೆಯ ಮುಗಿದ ಕೈಯ ಬಸವನನ್ನಾಗಿರಿಸು ಎನ್ನುವುದಿದೆಯಲ್ಲ, ಅದು ವಿಧೇಯನಿಗೆ ಮಾತ್ರ ಬರುವಂತಹ ವಿದ್ಯೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಬಾಹ್ಯ ಆಡಂಬರ ಬರೀ ಸಪ್ಪಳ ಮಾಡಲಬಹುದು, ಆದರೆ ಆಂತರಿಕ ಸುಜ್ಞಾನ ಇಡೀ ಬದುಕಿಗೆ ರೋಮಾಂಚನ ತರಬಲ್ಲದು. ಇತರರಿಗೆ ಬೆಳಕು ನೀಡುವ ಕಾಯಕ ನೀಡಬಲ್ಲದು. ಯಾರನ್ನೋ ದ್ವೇಷಿಸದೆ, ಇನ್ಯಾರನ್ನೋ ತುಚ್ಛೀಕರಿಸದೆ, ಹಿರಿಯರಿಗೆ ಅವರ ಜ್ಞಾನಕ್ಕೆ ಅಂಜಿ ನಡೆದರೆ ಬದುಕು ಭರವಸೆಯ ದೀಪ ಕಾಣಬಲ್ಲದು. ಹುಸಿಯಂಬಾಲಗಿಂಗೆ ಒಡಲೆ ಗುರಿಯಾಯಿತು, ಹುಸಿಯಂಬಾಲಗಿಂಗೆ
ಒಡಲೆ ಗುರಿಯಾಯಿತು. ಏನೆಂಬೆನೇನೆಂಬೆ ವಿಧಿ ಮಾಡಿತ್ತು. ಏನೆಂಬೆನೇನೆಂಬೆ ವಿಧಿ ಮಾಡಿತ್ತು. ಹುಸಿಯಂಬ ಅರಿಯದವರೊಡನೆ ಸಂಗಮ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ. ಅರಿಯದವರೊಡನೆ ಸಂಗಮ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ. ಬಲ್ಲವರೊಡನೆ ಸಂಗಮ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಬಲ್ಲವರೊಡನೆ ಸಂಗಮ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣರ ಸಂಘ ಕರ್ಪೂರಗಿರಿಯ ಉರಿಯ ಕೊಂಡಂತೆ ಅರಿಯದವರೊಡನೆ. ಅರಿಯದವರೊಡನೆ ಸಂಗವ ಮಾಡಿದೋಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ. ಈ ವಚನವನ್ನ ತಮ್ಮ ಸುಶ್ರಾವ ಕಂಠದಲ್ಲಿ ಹಾಡಿದ್ದಾರೆ ಶ್ರೀಮತಿ ರೇಖಾ ದಿನೇಶ್ ಹೆಗಡೆಯವರು. ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಅರಿಯದವರೊಡನೆ ಸಂಗವ ಮಾಡಿದೋಡೆ ಬಲ್ಲವರೊಡನೆ ಸಂಗವ ಮಾಡಿದೋಡೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಚೆನ್ನಮಲ್ಲಿಕಾ. ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಅವರದು ಮೂಲ ತವರ್ಮನೆ ಹೆಸರು. ಇದೀಗ ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ ಅಂತಲೇ ಅವರು ಹೆಸರುವಾಸಿ. ಹಾವೇರಿ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವರು, ಪ್ರಾಧ್ಯಾಪಕಿಯಾಗಿ, ಆಡಳಿತಗಾರರಾಗಿ ಹೆಸರು ಮಾಡಿದವರು. ಕನ್ನಡ ಸಾಹಿತ್ಯದ ಬಗೆಗಿನ ಅವರ ಪ್ರೀತಿ ಬೆರಗು ಹುಟ್ಟಿಸುತ್ತದೆ. ಬಸವಾದಿ ಪ್ರಮಥರ ವೈಚಾರಿಕ ಕ್ರಾಂತಿಯಿಂದ ಪ್ರೇರಣೆ ಪಡೆದ ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿಯವರು ವಚನ ವಿಶ್ಲೇಷಣೆಗೆ ಎತ್ತಿದ ಕೈ. ಅಕ್ಕಮಹಾದೇವಿಯವರು ಶರಣ ಸಾಂಗತ್ಯದ ಮಹತ್ವ ಹಾಗೇನೆ ಅದರ ಪರಿಣಾಮವನ್ನ ಪ್ರತಿಪಾದಿಸ್ತಾರೆ. ಲೋಕದಲ್ಲಿ ಅರಿತವರು ಹಾಗೂ ಅರಿಯದವರು ಎಂಬ 2 ವರ್ಗಗಳಿರ್ತವೆ. ಮೊದಲನೆಯವರು ಸಾಧಕರು, ಎರಡನೆಯವರು ಬಾಧಕರು. ಅರಿಯದವರೊಡನೆ ಅಂದ್ರೆ ಬುದ್ಧಿಗೇಡಿಗಳು, ಸಮಾಜಘಾತುಕರು, ಕಳ್ಳರು, ಸುಳ್ಳರು ಮುಂತಾದವರು ಇವರ ಸ್ನೇಹ ಮಾಡಿದ್ರೆ ಆ ಸ್ನೇಹ ಕಲ್ಲನ್ನ ಹೊಡೆದು ಕಿಡಿಯನ್ನ ಹೊತ್ತಿಸ್ಕೊಂಡ ಹಾಗಿರುತ್ತೆ. ಹೊತ್ತಿಕೊಂಡ ಕಿಡಿ ಸುಮ್ಮನೆ ಇರೋದಿಲ್ಲ, ಅದು ಎಲ್ಲವನ್ನ ನಾಶ ಮಾಡುತ್ತವೆ. ಹಾಗೇನೆ ಅರಿತವರೊಡನೆ ಅಂದ್ರೆ ಶರಣರು, ಭಕ್ತರು, ಮೌಲ್ಯಗಳ ಅನುಸಾರಕರು, ಅನುಭಾವಿಗಳು, ಸಮಾಜ ಸೇವಕರು, ಚಾರಿತ್ರ್ಯವಂತರು, ಜ್ಞಾನಿಗಳು ಮೊದಲಾದವರ ಸ್ನೇಹವನ್ನ ಮಾಡಿದ್ರೆ ಮೊಸರನ್ನ ಹೊಸೆದು ಬೆಣ್ಣೆಯನ್ನು ತೆಗೆದುಕೊಂಬಂತೆ. ಅಂದ್ರೆ ಉತ್ಪತ್ತಿಯಾದ ಬೆಣ್ಣೆ ತುಂಬಾ ಪ್ರಶಸ್ತ, ಹಾಗೇನೆ ಸಿದ್ಧಪಡಿಸುವ ತುಪ್ಪವೂ ಕೂಡ ಅಷ್ಟೇ ಮೌಲ್ಯದಾಯಕ. ಅಕ್ಕ ಇಲ್ಲಿ ಋಣಾತ್ಮಕ ಹಾಗೂ ಧನಾತ್ಮಕ ಎನಿಸಿರುವಂತ 2 ತದ್ವಿರುದ್ಧ ದೃಷ್ಟಾಂತಗಳ ಮೂಲಕ ಶರಣ ಸಂಘದ ಮಹತ್ವವನ್ನ ಪ್ರತಿಪಾದಿಸ್ತಾರೆ. ಶರಣರ ಸ್ನೇಹವನ್ನ, ಅವರ ಸಾಂಗತ್ಯವನ್ನ ಮಾಡಿದರೆ ಅದು ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ. ಇನ್ನಾವುದೋ ವಸ್ತುಗೆ ಬೆಂಕಿ ತಗುಲಿದರೆ ಅದು ಸುಟ್ಟು ಹೋಗಿ ಕೇವಲ ಬೂದಿ ಎಂಬ ಶೇಷ ಮಾತ್ರ ಉಳಿಯುತ್ತೆ. ಆದರೆ ಕರ್ಪೂರಗಿರಿಗೆ ಬೆಂಕಿ ತಗುಲಿದರೆ ಯಾವ ಶೇಷವೂ ಉಳಿಯಲಾರದು. ಇದು ಭಕ್ತನೊಬ್ಬ ಭಗವಂತನಲ್ಲಿ ಲೀನವಾಗುವ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಗೊಂದು ದಾರಿ ಅರಿತವರೊಡನೆ ಸಂಘ. ಅದೇ ಶರಣ ಸಾಹಿತ್ಯ. ಮೊಸರು ಹಲವು ಪ್ರಕ್ರಿಯೆಗಳನ್ನ ದಾಟಿ ತುಪ್ಪವಾಗಿ ಪರಿವರ್ತಿತವಾಗುವಂತೆ ಶರಣ ಸಂಘವೆಂಬ ಪ್ರಕ್ರಿಯೆಯಿಂದ ಮನುಷ್ಯ ತನ್ನೆಲ್ಲ ನ್ಯೂನತೆಗಳನ್ನ, ಬದುಕಿನ ಅಸಾಂಗತ್ಯಗಳನ್ನ, ಭವಬಂಧನಗಳನ್ನ ಕಳೆದುಕೊಂಡು ಸಜ್ಜನನಾಗಿ, ಸದ್ಭಕ್ತನಾಗಿ ಪರಿವರ್ತಿತಗೊಂಡು ಮುಕ್ತನಾಗುತ್ತಾನೆ. ಮೊಸರು ಒಂದೊಂದು ಹಂತದಲ್ಲಿ ಒಂದೊಂದು ರೂಪವನ್ನ ಬದಲಾಯಿಸಿಕೊಳ್ತಾ, ಪರಿಷ್ಕರಿಸಿಕೊಳ್ತಾ ಕೊನೆಗೆ ಅತ್ಯಂತ ಪ್ರಶಸ್ತವಾದ ರೂಪವನ್ನ ಪಡೆದುಕೊಂಡು ಆರೋಗ್ಯದಾಯಕವೆನಿಸಿಕೊಳ್ಳುತ್ತೆ. ಶರಣ ಸಾಂಗತ್ಯವು ಹೀಗೇನೆ ಮನುಷ್ಯನ ಪರಿಷ್ಕರಣೆಗಳಿಗೆ ಕಾರಣವಾಗಿ ಅದು ಸಾಮಾಜಿಕ ಆರೋಗ್ಯಕ್ಕೆ ಪೂರಕ ಅಂತನಿಸಿಕೊಳ್ಳುತ್ತೆ. ಇವೆರಡೂ ಆರೋಗ್ಯಪೂರ್ಣವಾಗಿದ್ದರೆ ಮನುಷ್ಯ ಸಾಧಕನಾಗ್ತಾನೆ, ಇಲ್ಲದಿದ್ರೆ ಅದು ಬಾಧಕ. ಸಾಂಘಿಕ ಬದುಕಿನಲ್ಲಿ ಸಾಧಕತನಕ್ಕೆ ಪ್ರಾಶಸ್ತ್ಯವನ್ನ ನೀಡ್ತೇವೆ. ಒಂದಷ್ಟು ಕಾಲ ಬದುಕಿ ಶರಣ ಸಾಂಗತ್ಯದ ಮೂಲಕ ಕೆಡುಕೆಲ್ಲವನ್ನ ಕಳೆದುಕೊಂಡು ಒಳಿತೆಲ್ಲವನ್ನ ಸಾಧಿಸಿ ಮುಕ್ತಿಯನ್ನು ಪಡೆಯಲು ಸಾಧ್ಯವಿರುವುದಾದರೆ ತಾನು ಅರಿಯದವರ ಸಂಘ ಯಾಕೆ ಮಾಡಬೇಕು ಎನ್ನುವಂಥದ್ದು ಅಕ್ಕನ ಪ್ರಶ್ನೆ. ಅಕ್ಕನ ಈ ಮಾತುಗಳು ಅಂದಿಗಿಂತಲೂ ಇಂದಿನ ಬದುಕಿಗೆ ಹೆಚ್ಚು ಅರ್ಥಪೂರ್ಣವಾಗಿ ಕಾಣ್ತಾವ್ ನೋಡ್ರಿ. ಯಾಕಂತಂದ್ರ ಅವತ್ತಿನ ಕಾಲದೊಳಗ ಮನುಷ್ಯನಿಗೆ ಒಂದು ಅರಿಯುವ ಹಂಬಲ ಇತ್ತು, ಅರಿತವರನ್ನ ಗೌರವಿಸುವ ಮನೋಭಾವವಿತ್ತು, ಜ್ಞಾನ ಪಿಪಾಸೆ ಇತ್ತು, ಹಿರಿಯರಲ್ಲಿ, ಬಲ್ಲವರಲ್ಲಿ, ಅರಿತವರಲ್ಲಿ ಅವರಿಗೆ ಗೌರವ ಇರ್ತಾ ಇತ್ತು. ಹಾಗೇನೆ ಜೊತೆಗೆ ಸಾಧಿಸಬೇಕು ಅಂತ ಹೇಳಿ ಛಲ ಇತ್ತು. ಆದರೆ ಇವತ್ತು ಅವೆಲ್ಲವೂ ತದ್ವಿರುದ್ಧವಾಗಿ ಸಾಮಾಜಿಕ ಬದುಕು ಕುಲಗೆಡ್ತಾ ಇದೆ, ಸಾಮಾಜಿಕ ವ್ಯವಸ್ಥೆ ಕುಸಿತಾ ಇದೆ, ದೇಶ ಸಾಧನೆ ಹಾದಿಯೊಳಗ ಮುಗ್ಗರಿಸ್ತಾ ಇದೆ. ಇದೆಲ್ಲವೂ ಅರಿಯದವರ ಹಾಗೂ ಅವರೊಡನೆ ಮಾಡಿದ ಸಂಘದ ಫಲ. ನಿಮ್ಮ ಶರಣರ ಸಂಗವ ಮಾಡಿದೊಡೆ
ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ್. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್. ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಡಾಕ್ಟರ್ ಸಿಎಂ ಕುಂದಗೋಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ವೀರೇಂದ್ರ ಕೌಜಲಗಿ, ವ್ಯವಸ್ಥಾಪಕ ನಿರ್ದೇಶಕರು, ಫಾಸ್ಟ್ನರ್ಸ್ ಅಂಡ್ ಅಲೈಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ಗೋಕುಲ ರಸ್ತೆ, ಹುಬ್ಬಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.